ಸೊ ಈಗ SIR ಉಲ್ಲಂಘನೆ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಶೋಕ್ ಆಗ್ರಹಿಸ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯೋಗವು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸೂಚನೆಯಂತೆ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ. SIR ಪ್ರಕ್ರಿಯೆ ನಿಯಮಗಳನ್ನ ಉಲ್ಲಂಘಿಸ್ತಾ ಇದ್ದಾರೆ. ಸರ್ಕಾರದ ಕುತಂತ್ರದಿಂದ SIR ಹಳ್ಳ ಹಿಡಿದಿದೆ. ಈಗ ನೀವು ಗಮನಿಸಿರೋ ಪ್ರಕಾರ SIR ಅಂದ್ರೆ ಕರೆಕ್ಟ್ ಆಗಿ ಅವರ ಮನೆ ಬಾಗಿಲಿಗೆ ಹೋಗಿ ಪ್ರಕ್ರಿಯೆಯನ್ನ ಮಾಡಬೇಕು. ಅವ್ರು ಕೇಳೋವಂಥ ಮಾಹಿತಿ ಅವ್ರು ಏನು ಕೇಳ್ತಾರೆ ಅದಕ್ಕೆ ಮನೇಲಿರ್ತಕ್ಕಂಥವ್ರು ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕೊಡಬೇಕು. ಆದರೆ ನಾವು ಗಮನಿಸಿರೋ ಪ್ರಕಾರ ರಾಜ್ಯದಲ್ಲಿ ಎಲ್ಲಂದ್ರಲ್ಲಿ SIRಗಳು ಹೆಂಗ್ ಬೇಕೋ ಹಂಗೆ ಒಂದೇ ಕಡೆ ಕೂತ್ಕೊಂಡು, ಅಂದ್ರೆ ಈಗ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಉತ್ತರ ಕನ್ನಡದಲ್ಲಿ ನಡೆದಿರುವಂತ ಒಂದು ಘಟನೆ, ದೇವಸ್ಥಾನ ಅಥವಾ ಅರಳಿ ಮರದ ಕೆಳಗಡೆ ಕೂತ್ಕೊಂಡು SIR ಅನ್ನ ಮಾಡ್ತಾ ಇದ್ದಾರೆ. ಅವರೇ ಜನರನ್ನ ಕರೆಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಇದು ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ ಅಲ್ವಾ? ಸರ್ಕಾರದ ಕುತಂತ್ರದಿಂದ SIR ಹಳ್ಳ ಹಿಡಿದಿದೆ ಅಂತ ಹೇಳಿ ಅಶೋಕ್ ಹೇಳ್ತಾ ಇದ್ದಾರೆ. ಅಧಿಕಾರಿಗಳನ್ನ ಅಮಾನತು ಮಾಡಿ ಅಂತ ಹೇಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದರ ಬಗ್ಗೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು ಕೇಂದ್ರ ಚುನಾವಣಾ ಆಯೋಗ. ಮತದಾರರ ಪಟ್ಟಿಗೆ ಕಟ್ಟುನಿಟ್ಟಿನ ಪರಿಶೀಲನೆಗೆ ಆಗ್ರಹವನ್ನ ಏನೋ ಮಾಡಲಾಗಿದೆ. 20 ಲಕ್ಷ ಬಾಂಗ್ಲಾ ವಲಸಿಗಳ ಬಗ್ಗೆ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ನಿಯಮ ಉಲ್ಲಂಘನೆ ಆಗಿರೋದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ. SIR ಘನತೆಯನ್ನ ಕಾಪಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ವಿಪಕ್ಷ ನಾಯಕ ಅಶೋಕ್ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ SIR ಮಾಡೋದಕ್ಕೆ ನಿಯೋಜನೆ ಆಗಿರುವಂತಹ ಅಧಿಕಾರಿಗಳು ಸರ್ಕಾರ ಹೇಳದಂಗೆ ಕೇಳ್ತಾ ಇದ್ದಾವೆ. ಅವರ ವಿರುದ್ಧ ನೀವು ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. SIRಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ನಿಯಮಗಳನ್ನ ಉಲ್ಲಂಘಿಸ್ತಾ ಇದ್ದಾರೆ. ಕಲ್ಯಾಣ ಮಂಟಪ, ಮಸೀದಿ ಮೊದಲಾದ ಕಡೆ ಅರ್ಜಿಗಳನ್ನ ನೀಡ್ತಾ ಇದ್ದಾರೆ. ಮತದಾರರಲ್ಲದವರ ಹೆಸರು ಕೂಡ ರದ್ದಾಗ್ತಾ ಇಲ್ಲ. ವಿಳಂಬ ಮಾಡ್ಲಾಗ್ತಾ ಇದೆ. ಒಂದು ಕಡೆ ತಪ್ಪು ನಡೀತಾ ಇದೆ, ಪ್ರಕ್ರಿಯೆನೇ ಸರಿಯಾಗಿ ನಡೀತಾ ಇಲ್ಲ. ಯಾರ ಹೆಸರನ್ನು ತೆಗೆಯೋದು ಬೇಡ ಅಂತ ಹೇಳಿ ಸರ್ಕಾರ ಸೂಚನೆ ನೀಡ್ಬಿಟ್ಟಿದೆ. ಕಾಂಗ್ರೆಸ್ನ ಸಚಿವರನ್ನ ಕೇಳಿದ್ರೆ ಇದು ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಇದೇ ಸರ್ಕಾರ SIR ಸಿದ್ಧತೆ ಕುರಿತು ಅಧಿಕಾರಿಗಳ ಜೊತೆ ಸಭೆಯನ್ನ ಒಂದು ಕಡೆ ನಡೆಸಿದೆ. ಇದನ್ನ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ, ನೋಡೋಣ. ಸಹಕಾರ ಇಲ್ಲದೆ ಒಂದು ರೀತಿ ಬೇಕಾಬಿಟ್ಟಿ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಅಧಿಕಾರಿನೂ, ಕರ್ನಾಟಕದಲ್ಲಿರುವ ಯಾವ ಅಧಿಕಾರಿನೂ ಕೂಡ SIRಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಇಡೀ ಕರ್ನಾಟಕದಲ್ಲಿ ಏನು SIR ದಾಖಲಾತಿಯ ಫಾರಮ್ಸ್ ಏನ್ ಕೊಡ್ಬೇಕಾಗಿತ್ತು, ಅದು ಎಲ್ಲ ಶಾದಿ ಮಾಲ್ಗಳಲ್ಲಿ, ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಒಂದು SIRನ ಏನು ನೀತಿ ಇದೆ ಅದನ್ನ ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗ್ಬೇಕಾಗಿದೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂತ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ಅದರಿಂದ ಕೂಡಲೇ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ರಾಜ್ಯದಲ್ಲಿರುವಂತ ಈ ಅಧಿಕಾರಿಗಳೇನಿದೆ, ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಬಿಟ್ಟಿದೆ. ವಿಳಂಬ ಮಾಡಿ, ತಪ್ಪುಗಳು ಮಾಡಿ, ಯಾರನ್ನು ತೆಗಿಬೇಡಿ, ಅವ್ರು ವಿದೇಶದವರು ಇರ್ಲಿ ಯಾರೇ ಇರ್ಲಿ ತೆಗಿಬೇಡಿ ಅನ್ನೋದು ಸ್ಪಷ್ಟ ಸೂಚನೆ ಕೊಟ್ಟಿರಂಗೆ ಕಾಣ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಮಂತ್ರಿಗಳು ಕೂಡ ರಿಯಾಕ್ಷನ್ ಮಾಡಿದ್ದಾರೆ. ಇದು ನಮ್ಮ ಕೆಲಸ ಅಲ್ಲ, ಚುನಾವಣಾ ಆಯೋಗದ ಕೆಲಸ ಅಂತ. ಅಧಿಕಾರಿಗಳೇ ಕರ್ನಾಟಕದ ಅಧಿಕಾರಿಗಳು ತಾನೆ,
ಅವ್ರನ್ನ ಸಭೆ ಮಾಡಿ ಅವ್ರಿಗೆಲ್ಲ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಜಗತ್ ಜಾಹೀರಾತು ಆಗ್ಬೇಕದು ಗೊತ್ತಾಗ್ಬೇಕು ಜನಕ್ಕೆ. ನೀವು ಮಾಡ್ತಾ ಇರೋ ಕುತಂತ್ರದಿಂದ ಇವತ್ತು SIR ಹಳ್ಳ ಹಿಡಿತಾ ಇದೆ, ಅದಾಗಬಾರ್ದು. SIR ಘನತೆ ಗಾಂಭೀರ್ಯ ಏನಿದೆ ಅದನ್ನ ಕಾಪಾಡುವಂತದ್ರಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಈಗಾಗಲೇ ನಾನು ಕೂಡ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರನೂ ಕೂಡ ಬರೆದಿದ್ದೀನಿ. ಬಿಜೆಪಿ ವತಿಯಿಂದನೂ ಕೂಡ ಈಗಾಗಲೇ ಅಬ್ಜೆಕ್ಷನ್ ಅನ್ನ ಕೊಟ್ಟಿದ್ದೀರಿ. ಎಲ್ಲ ದೃಷ್ಟಿಯಿಂದನೂ ಕೂಡ ಕೂಡಲೇ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು. ಯಾವ್ಯಾವ ಅಧಿಕಾರಿಗಳು ಈ ತರ ಎಲ್ಲ ಮಾಡಿದಾರಲ್ಲ ಅವ್ರನ್ನೆಲ್ಲ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತೆ ಯಾವುದು ಈ ತರ ಆದಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಕೊಟ್ಟಿರುವಂತದ್ದೆಲ್ಲ ಪುನರ್ ದಾಖಲಾತಿಗಳನ್ನ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಮಾನಿಟರಿಂಗ್ ಮಾಡಿದ್ರು. ಇಲ್ಲೂ ಕೂಡ ನಾವು ಆಗ್ರಹ ಮಾಡ್ತೀರಿ, ಬೇರೆ ರಾಜ್ಯದ ಅಧಿಕಾರಿಗಳನ್ನ ಇಲ್ಲಿ ತಂದು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿನ ಸರ್ಕಾರ ವಿರೋಧ ವ್ಯಕ್ತ ಮಾಡ್ತು, ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಗೆ ಅಲ್ಲಿ SIR ನಡೀತು. ಇಲ್ಲೂ ಕೂಡ ಅದೇ ರೀತಿ ನಡೆದ್ರೆ ಯಾರು ಭಾರತೀಯರಿದ್ದಾರೆ ಅವ್ರಿಗೆ ಪೌರತ್ವ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಆಗ್ಬಿಟ್ರೆ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಅವ್ರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು ಎಲ್ಲ ಸಿಕ್ಕಿದ್ರೆ ನಮ್ಮ ರಾಜ್ಯದ ಹಣ ಲೂಟಿ ಆಗ್ತದೆ, ದೇಶದ ಹಣ ಲೂಟಿ ಆಗ್ತದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. SIR ದುರ್ಬಳಕೆಗೆ ಬಿಜೆಪಿ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ. ಚುನಾವಣಾ ಆಯೋಗಕ್ಕೆ ನಾಳೆ ಒಂದು ಬಿಜೆಪಿ ದೂರನ್ನ ಕೂಡ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದೆ. SIRಗೆ ಬಿಜೆಪಿ ಗಂಭೀರ ಕಾರ್ಯತಂತ್ರವನ್ನ ಒಂದು ಕಡೆ ರೂಪಿಸ್ತಾ ಇದೆ. SIR ವಿಷಯದಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಅದನ್ನ ಮಾಡ್ತಾ ಇಲ್ಲ. ಅಂದ್ರೆ ಹೆಂಗ ಬೇಕೋ ಹಂಗೆ ಅವರಿಗೆ ಹೇಗ್ ಬರುತ್ತೋ ಹಾಗೆ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ. ಏನು ನಿಯಮಬದ್ಧತೆ, ಯಾವ ರೀತಿಯಾದಂತಹ ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಯನ್ನ ಯಾವುದನ್ನೂ ಸಹ ಅವರು ಸರಿಯಾಗಿ ಮಾಡ್ತಾ ಇಲ್ಲ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಸುಮಾರು 2.5 ಗಂಟೆಗಳ ಕಾಲ ಏನು ಒಂದು ಸಭೆಯನ್ನ ನಡೆಸಿದೆ. ಆ ಸಭೆಯಲ್ಲಿ ರಾಜ್ಯದಲ್ಲಿ SIR ಪ್ರಕ್ರಿಯೆ ಯಾವ ತರ ಆಗ್ತಾ ಇದೆ ಅಂತ ಹೇಳಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯದಲ್ಲಿ ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದೆ. ಇದು ಕಾಂಗ್ರೆಸ್ನ ಕುತಂತ್ರ. ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು ಚುನಾವಣಾ ಆಯೋಗ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಏನೇನಾಯ್ತು ಅಂತ ಹೇಳಿ ಮಾತನಾಡೋದ್ರ ಜೊತೆಗೆ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡೋದಕ್ಕೆ ಅದನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಜೊತೆ ಇನ್ನೂ ಅನೇಕ ಬಿಜೆಪಿ ಹಿರಿಯರು ಸೇರ್ಕೊಂಡು ಚುನಾವಣಾ ಆಯೋಗಕ್ಕೆ ದೂರು ನೀಡೋದಕ್ಕೆ ತೆರಳುತ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜಯೇಂದ್ರ ಮಾತನಾಡಿದ್ದಾರೆ, ನೋಡೋಣ. ರಾಜ್ಯದ ಸಹ ಉಸ್ತುವಾರಿಗಳಾಗಿರುವಂತಹ ಸುಧಾಕರ್ ರೆಡ್ಡಿಯರವರು, ಕೇಂದ್ರದ ಸಚಿವರಾಗಿರುವಂತಹ ಕೋರ್ ಕಮಿಟಿ ಸದಸ್ಯರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಗೋವಿಂದ್ ಕಾರಜೋಳ ಅವರು, ಸದಾನಂದ ಗೌಡರು, CT ರವಿ ಅವರು ಮತ್ತು ಇತರ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದರು. ಅನೇಕ ವಿಚಾರಗಳು ಬಹಳ ಸುದೀರ್ಘವಾಗಿ ಚರ್ಚೆಗಳಾಗಿದ್ದಾವೆ. ಸುಮಾರು 2-2.5 ಗಂಟೆಗಳ ಕಾಲ ನಮ್ಮ ಕೋರ್ ಕಮಿಟಿ ಸಭೆ ಹೊತ್ತು ಆಗಿದೆ. ಇಂದಿನ ಕೋರ್ ಕಮಿಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಆದಂಥ ವಿಚಾರ ಅಂತ ಹೇಳಿದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ SIR ಏನು ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಬೇಕು.
SIR ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಆಗಬೇಕು, ನಮ್ಮ ಕಾರ್ಯಕರ್ತರು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನು ಭಾಳಷ್ಟು ಚರ್ಚೆಗಳಾದವು. ಪ್ರತಿಯೊಬ್ಬ ಕೋರ್ ಕಮಿಟಿ ಸದಸ್ಯರೇನಿದ್ದಾರೆ ಅವ್ರಿಗೊಂದೊಂದು ವಿಭಾಗವನ್ನು ನಾವು ಹಂಚಿದ್ದೇವೆ, ಒಂದೊಂದು ಡಿವಿಷನ್ಗಳು, ಅಂದರೆ 3 ಜಿಲ್ಲೆಗಳು ಬರ್ತದೆ. ಆ ಜಿಲ್ಲೆಗಳಿಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಪ್ರವಾಸ ಮಾಡಬೇಕು, ಅಲ್ಲೆಲ್ಲ ಶಾಸಕರು, ಮಾಜಿ ಶಾಸಕರು ಆಮೇಲೆ ಕಾರ್ಯಕರ್ತನ ಭೇಟಿ ಮಾಡಿ ಇನ್ನೂ ಚುರುಕಾಗಿ ಇದನ್ನು ಕೈಗೆತ್ತಿಕೊಳ್ಬೇಕು ಅಥವಾ ಪ್ರವಾಸ ಮಾಡಬೇಕು ಅನ್ನೋ ನಿರ್ಧಾರವೂ ಕೂಡ ಆಗಿದೆ. ನಾಳೆ ದಿನ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿಯವರ ನೇತೃತ್ವದಲ್ಲಿ ಮಾನ್ಯ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಾತನಾಡಾಗಿದೆ, ಅವರು ಕೂಡ ಬರ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿಜಿಯವರು, HD ಕುಮಾರಸ್ವಾಮಿ ಅವರು, ಆರ್ ಅಶೋಕ್ರವರು, ಪಕ್ಷದ ಇತರ ಪ್ರಮುಖರು ನಾಳೆ ದಿನ ಮತ್ತೆ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳು ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತ ಗೊಂದಲಗಳ ಬಗ್ಗೆ ಅವರಿಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ಎರಡನೇ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ಅದರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರು, ಆರ್ ಅಶೋಕ್, CT ರವಿ ಅವರು JDS ಜೊತೆಗೆ ಅಂದರೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಒಟ್ಟಾಗಿ BJP ಮತ್ತು JDS ಪಕ್ಷ ಒಟ್ಟಾಗಿ ಹಿರಿಯೂರು ಕ್ಷೇತ್ರ ನಾವು ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅದ್ರ ಬಗ್ಗೆನೂ ಕೂಡ ಅವರು ಜವಾಬ್ದಾರಿ ನೀಡಿದ್ದೇವೆ.